ಸ್ನೇಹಿತರೆ, ನಾವು ಇವತ್ತು 1980 IAS ಪ್ರಶ್ನೆ ಪತ್ರಿಕೆಯ ಭೂಗೋಳಶಾಸ್ತ್ರ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ಸ್ನೇಹಿತರೆ, ಪಂಪಸ್ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತದೆ? ಅದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಎರಡನೇ ಪ್ರಶ್ನೆ, ಭಾರೀ ಪ್ರಮಾಣದ ಮಳೆಯಿಂದ ಮಣ್ಣಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಅಂದರೆ ಭಾರೀ ಪ್ರಮಾಣ ಮಳೆಯಿಂದ ಮಣ್ಣಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಅದು ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಭಾರೀ ಪ್ರಮಾಣ ಮಳೆಯಿಂದ, ಹೆಚ್ಚು ಮಳೆಯಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ. ಮೂರನೇ ಪ್ರಶ್ನೆ, ನೌಕಾಯಾನಗಳಲ್ಲಿ ಬಳಸಲಾಗುವ ದೂರದ ಏಕಮಾನ ಯಾವುದು? ನೌಕಾಯಾನಗಳಲ್ಲಿ ಬಳಸಲಾಗುವ ದೂರದ ಏಕಮಾನ ಯಾವುದಂದರೆ ಅದು ನಾಟಿಕಲ್ ಮೈಲು. ಐಸೋಟೋಪ್ ಸಮಸ್ಥಾನಿಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂದುತ್ತವೆ? ಸರಿಯಾದ ಉತ್ತರ ನ್ಯೂಟ್ರನ್. ಐಸೋಟೋಪು ಯಾವುದರಲ್ಲಿ ವ್ಯತ್ಯಾಸ ಹೊಂದುತ್ತವೆ ಅಂದರೆ ಅದು ನ್ಯೂಟ್ರನ್ನು. ಬಾಕ್ಸೈಟ್ನಿಂದ ಯಾವುದನ್ನು ಪಡೆಯಲಾಗುತ್ತದೆ? ಸ್ನೇಹಿತರೆ ನೋಡಿರಿ, ಬಾಕ್ಸೈಟ್ನಿಂದ ನಾವು ಯಾವುದನ್ನು ಪಡೆಯಲಾಗುತ್ತಿದೆ ಅಂದರೆ ಅಲ್ಯೂಮಿನಿಯಂ ನಾವು ಬಾಕ್ಸೈಟ್ನಿಂದ ಪಡೆಯಲಾಗುತ್ತಿದೆ. ಎರಡು ಪಕ್ಕ ನೀರಿನಿಂದ ಆವೃತವಾಗಿರುವ ಎರಡು ದೊಡ್ಡ ಖಂಡ ಭಾಗಗಳನ್ನು ಜೋಡಿಸುವ ಇಕ್ಕಟ್ಟು ಖಂಡ ಭಾಗ ಯಾವುದು? ಅಂದರೆ ಎರಡು ಪಕ್ಕ ನೀರಿನಿಂದ, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸುತ್ತಿದೆ ಚಿತ್ರದಲ್ಲಿ, ಎರಡು ಪಕ್ಕ ನೀರಿನಿಂದ ಆವೃತವಾಗಿರುವ ಎರಡು ದೊಡ್ಡ ಖಂಡ ಭಾಗಗಳನ್ನು ಜೋಡಿಸುವ ಇಕ್ಕಟ್ಟು ಖಂಡ ಭಾಗ ನಾವು ಏನಂದು ಕರಿತೀವಿ ಅಂದರೆ ಭೂಸಂಧಿ. ಯಾವ ಸಂಧಿ? ಭೂಸಂಧಿ. ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು. ಸ್ನೇಹಿತರೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದರೆ ಏನು? ಅಲ್ಲಿ ನೋಡಿರಿ, 100 ಸರಿಯಾದ ಉತ್ತರ ವಿ ಆಗಿರುತ್ತೆ. 180 ಡಿಗ್ರಿ ಮೆರಿಡಿಯನ್ ಆಗಿದ್ದು ಈ ರೇಖೆಯ ಪಶ್ಚಿಮ ಭಾಗಗಳ ದಿನವು ಪೂರ್ವ ಭಾಗದ ದಿನಗಳಿಗಿಂತ ಒಂದು ದಿನ ಕಡಿಮೆ. ನೋಡ್ರಲ್ಲಿ ಏನಂದರೆ ಈ ರೇಖೆಯ ಪಶ್ಚಿಮ ಭಾಗಗಳು ನೋಡ್ರಿ, ಪಶ್ಚಿಮ ಭಾಗಗಳು ದಿನವು ಪೂರ್ವ ಭಾಗದ ದಿನಗಳಿಗಿಂತ ಒಂದು ದಿನ ಕಡಿಮೆ ಆಗುತ್ತೆ. ಅಂದರೆ ಪಶ್ಚಿಮ ಭಾಗಗಳ ದಿನವು ಪೂರ್ವ ಭಾಗದ ದಿನಗಳಿಗಿಂತ ಒಂದು ದಿನ ಕಡಿಮೆ ಇರುತ್ತದೆ. 4 ಕಾಲುಗಳು ಅತಿ ಎತ್ತರದ ಪ್ರಾಣಿ ಯಾವುದು? ಅದು ಗೊತ್ತಿದೆ, ಜಿರಾಫೆ. ಭಾರತ ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಪ್ರಥಮ ಸ್ಥಾನ ಹೊಂದಿದೆ? ಸ್ನೇಹಿತರೆ, ಇದರಲ್ಲಿ ಸಕ್ಕರೆ, ಅಕ್ಕಿ, ಗೋಧಿ, ಚಹಾ. ಇಲ್ಲಿ ಸರಿಯಾದ ಉತ್ತರ ಚಹಾ. ಆದರೆ ಸಕ್ಕರೆಯಲ್ಲಿ ಕ್ಯೂಬ್ಗೆ ನಾವು ಏನಂದು ಕರಿತೇವೆ? ಸಕ್ಕರೆ ಬಟ್ಟಲು ಅಂತ ಕರಿತೇವೆ. ಇಲ್ಲಿ ಗೋಧಿ ಅತಿ ಹೆಚ್ಚಲ್ಲಿ ಬೆಳೀತಾರೆ ಅಂದರೆ ಚೀನಾದಲ್ಲಿ. ಸಂಜೆ ನಕ್ಷತ್ರ ಎಂದು ಖ್ಯಾತವಾಗಿರುವ ಶುಕ್ರ ಗ್ರಹದ ಉದಯವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ನೋಡ್ರಲ್ಲಿ, ಪಶ್ಚಿಮ ದಿಕ್ಕು. ಸಂಜೆ ನಕ್ಷತ್ರ ಎಂದು ಖ್ಯಾತವಾಗಿರುವ ಶುಕ್ರದ ಗ್ರಹದ ಉದಯವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂದರೆ ಸಂಜೆ ಖ್ಯಾತವಾಗಿರುವ ಶುಕ್ರ ಗ್ರಹ ಉದಯ ಎಲ್ಲಾಗುತ್ತೆ ಅಂದರೆ ಅದು ಪಶ್ಚಿಮ ದಿಕ್ಕು. ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು 1.5 ಸೆಕೆಂಡ್ ಬೇಕು. ನೋಡ್ರಲ್ಲಿ, ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು 1.5 ಸೆಕೆಂಡ್ ಬೇಕು. ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲು 8 ನಿಮಿಷ ಬೇಕು. ಭೂಮಿಗೆ ಹತ್ತಿರ ಇರುವ ಅತ್ಯಂತ ಪ್ರಖರ ನಕ್ಷತ್ರದಿಂದ ಬೆಳಕು ಬಂದು ತಲುಪಲು ಎಷ್ಟು ಸಮಯ ಬೇಕು? ನೋಡ್ರಲ್ಲಿ ಕೇಳಿದ್ದಾರೆ. ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಎಷ್ಟು ಟೈಮ್ ತಗೋತೆ? 1.5 ಸೆಕೆಂಡ್. ಕೇಳ್ತಾರೆ ಪ್ರಶ್ನೆ ಮುಂದೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ. ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಎಷ್ಟು ಟೈಮ್ ತಗೋತೆ? 1.5 ಸೆಕೆಂಡು. ಅದೇ ರೀತಿ ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲು ಎಷ್ಟು ನಿಮಿಷ ತಗೋತೆ? 8 ನಿಮಿಷ. ಅದೇ ರೀತಿ ಇವರು ಏನು ಕೇಳಿದ್ದಾರೆ, ಭೂಮಿಗೆ ಹತ್ತಿರ ಇರುವ ಅಂದರೆ ಭೂಮಿಗೆ ಸಮೀಪ ಇರುವ ಅತ್ಯಂತ ಪ್ರಖರ ನಕ್ಷತ್ರದಿಂದ ಬೆಳಕು ಬಂದು ತಲುಪಲು ಎಷ್ಟು ಸಮಯ ಬೇಕು? 4.5 ಜ್ಯೋತಿರ್ವರ್ಷ. ನೋಡ್ರಲ್ಲಿ, ಇವು ಮೂರು ನೆನಪಿಟ್ಕೋಬೇಕು. ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು 1.5 ಸೆಕೆಂಡು, ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲು 8 ನಿಮಿಷ. ಅದೇ ರೀತಿ ಒಂದು ಭೂಮಿಗೆ ಸಮೀಪ ಇರುವ ನಕ್ಷತ್ರದಿಂದ ಭೂಮಿಗೆ ಬಂದು ಬೆಳಕು ಬರಲು ಎಷ್ಟು ಸಮಯ ಬೇಕು? 4.5 ಜ್ಯೋತಿರ್ವರ್ಷ ಬೇಕು. ಓಕೆ ಸ್ನೇಹಿತರೆ, ಡೈಲಿ ನಾವು IAS ಪ್ರಶ್ನೆ ಪತ್ರಿಕೆಗಳು ಹೀಗೆ ಬಿಡ್ತಿರ್ತೇವೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.